ಸ್ನೇಹಿತರೆ, ಶಿರಾ ಈಗಾಗಲೇ ಬಹಳಷ್ಟು ಅಭಿವೃದ್ಧಿ ಕಂಡಿರೋ ಮತ್ತು ಕಾಣ್ತಾ ಇರುವಂತಹ ನಗರ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಇನ್ನು ತುಮಕೂರು ಜಿಲ್ಲೆಯಲ್ಲಿ ತುಮಕೂರನ್ನ ಬಿಟ್ರೆ ಜನಸಂಖ್ಯೆ, ವಿಸ್ತೀರ್ಣ ಹೀಗೆ ಎಲ್ಲಾ ವಿಚಾರದಲ್ಲೂ ಶಿರಾನೇ ಮುಂದಿದೆ. ಅಷ್ಟೇ ಅಲ್ಲದೆ ಪ್ರತ್ಯೇಕ ಜಿಲ್ಲೆಯ ಕೂಗು ಜೋರಾಗಿದ್ದು, ಜಿಲ್ಲಾ ಕೇಂದ್ರಕ್ಕೆ ಬೇಕಿರೋ ಎಲ್ಲ ಅರ್ಹತೆಗಳನ್ನ ಇಟ್ಕೊಂಡು ಯಾವುದೇ ಸಮಯದಲ್ಲೂ ಜಿಲ್ಲೆಯಾಗಲು ರೆಡಿಯಾಗಿ ನಿಂತಿರೋ ಶಿರಾ ಈಗ ಎದುರು ನೋಡ್ತಾ ಇರೋದು ವೈದ್ಯಕೀಯ ಕಾಲೇಜನ್ನ. ಹೌದು, ಶಾಸಕರಾದ ಟಿ.ಬಿ. ಜಯಚಂದ್ರ ಅವರು ಅದೇನೇ ಆಗಲಿ ವೈದ್ಯಕೀಯ ಕಾಲೇಜನ್ನ ಶಿರಾಗೆ ತರಲೇಬೇಕೆಂಬ ಹಠಕ್ಕೆ ಬಿದ್ದಂತಿದೆ. ಎರಡೆರಡು ಕಡೆ ವಿಶಾಲವಾದ ಜಾಗ ಕೂಡ ರೆಡಿ ಇಟ್ಟಾಗಿದೆ. ಆದ್ರೆ ನಿಜಕ್ಕೂ ಈ ಕೆಲಸ ಆಗುತ್ತಾ? ಅವರೆಲ್ಲ ಬಿಡ್ತಾರ ಗುರು ಅನ್ನೋದೇ ಜಿಲ್ಲೆಯ ಜನತೆಯಲ್ಲಿ ಮನೆ ಮಾಡಿಬಿಟ್ಟಿರುವಂತಹ ವಿಚಾರ. ಹೌದು, ತುಮಕೂರಿನಂತ ದೊಡ್ಡ ಜಿಲ್ಲೆಯಲ್ಲಿ ಗವರ್ನಮೆಂಟ್ ಮೆಡಿಕಲ್ ಕಾಲೇಜ್ ಇಲ್ಲ. ಯಾಕಂದ್ರೆ ಈ ಖಾಸಗಿ ಹಾವಳಿ ಆ ಮಟ್ಟಕ್ಕಿದೆ. ಎಸ್ 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 ಅಂದ್ರೆ ಶ್ರೀದೇವಿ, ಸಿದ್ಧಾರ್ಥ ಮತ್ತೆ ಸಿದ್ಧಗಂಗಾ. ಈಗ ನಿಮಗೆ ಅರ್ಥ ಆಗಿರುತ್ತೆ ಅನ್ಸುತ್ತೆ. ಇಂತಹ ದೊಡ್ಡ ದೊಡ್ಡ ತಲೆಗಳೇ ಇರುವಾಗ ಸರ್ಕಾರಿ ಕಾಲೇಜು ಇನ್ನೆಲ್ಲಿ ಬರುತ್ತೆ? ಈ ಹಿಂದೆಯೇ ಮಂಜೂರಾಗಿದ್ದನ್ನ ಬೇರೆ ಕಡೆ ಕಳಿಸ್ಬಿಟ್ಟಾಗಿದೆ. ಈಗ ಬಿಡ್ತಾರಾ? ಹುಲಿನಾಯ್ಕರ್ ಸುಮ್ಮನಿರ್ತಾರಾ? ಪರಮೇಶ್ವರ್ ಬಿಡ್ತಾರಾ? ಇನ್ನು ಸಿದ್ಧಗಂಗಾ ಸಂಸ್ಥೆ, ಇದು ಜಿಲ್ಲೆಯ ಜನರ ಮನದಾಳದ ಮಾತು. ಇದೆಲ್ಲದರ ನಡುವೆ ಮೊದಲಿನಂತೆ ವರ್ಚಸ್ಸಿಲ್ಲದೆ ಮಂತ್ರಿ ಪಟ್ಟವೂ ಇಲ್ಲದ ಜಯಚಂದ್ರ ಇವರನ್ನೆಲ್ಲ ಮೀರಿ ಅಂದುಕೊಂಡದ್ದನ್ನ ಸಾಧಿಸಿಯೇ ತೀರ್ತಾರಾ ಅನ್ನೋ ಪ್ರಶ್ನೆಯೂ ಕೂಡ ಇದೆ. ಅದನ್ನು ನಾವು ಕಾದು ನೋಡಬೇಕು. ಇದೇ ಹೊತ್ತಲ್ಲೇ ಸಂಪುಟ ಪುನರ್ರಚನೆಯ ಸದ್ದು ಜೋರಾಗಿದೆ. ಮತ್ತೆ ಮಂತ್ರಿ ಆಗೋದು ಪಕ್ಕಾ ಅನ್ನೋ ಮಾಹಿತಿಗಳು ಕೂಡ ಹರಿದಾಡ್ತಾ ಇದೆ. ಆಗೇನಾದ್ರೂ ಆದ್ರೆ ಕೆಲಸ ಈಸಿ ಆಗುತ್ತಾ ಅನ್ನೋ ಕುತೂಹಲ ಕೂಡ ಇನ್ನೂ ಜಾಸ್ತಿ ಆಗಿದೆ. ಇದೆಲ್ಲ ನೋಡ್ತಾ ಇದ್ರೆ ಒಂದಂತೂ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ, ಇಲ್ಲಿ ಜಯಚಂದ್ರ ವರ್ಸಸ್ ಇನ್ನೊಬ್ಬರು ಮತ್ತೊಬ್ಬರು ಅನ್ನೋದು. ಇದೆಲ್ಲ ನೋಡ್ತಾ ಇದ್ರೆ ಒಂದಂತೂ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಏನಾಗ್ತಾ ಇದೆ ತುಮಕೂರಿನಲ್ಲಿ? 4-5 ಫ್ಯಾಮಿಲಿಗಳ ಹಿಡಿತದಲ್ಲಿದೆಯಾ ಜಿಲ್ಲೆ? ಅಲ್ಲ ರೀ, ನಿಮ್ಮ ಖಜಾನೆಗಳನ್ನ ತುಂಬಿಸಿಕೊಳ್ಳೋಕೆ ಶಿಕ್ಷಣವನ್ನೇ ಬಂಡವಾಳ ಮಾಡ್ಕೊಂಡಿದ್ದೀರಲ್ರಿ. ಡಾಕ್ಟರ್ ಆಗಬೇಕು ಅನ್ನೋ ಅದೆಷ್ಟೋ ಬಡ ಮಕ್ಕಳ ಕನಸನ್ನ ನುಂಗಿ ನೀರು ಕುಡಿದು ಬಿಟ್ರಿ. ನಿಮ್ಮ ಸಂಸ್ಥೆಗಳಿಂದ ಸಾವಿರಾರು ಜನ ಡಾಕ್ಟರ್ಸು, ಇಂಜಿನಿಯರ್ಸ್ಗಳನ್ನ ಕೊಟ್ಟಿರಬಹುದು. ಆದ್ರೆ ಲಕ್ಷ ಲಕ್ಷ ಕೋಟಿ ಕೋಟಿಗಳನ್ನ ನಿಮ್ಮ ಬಾಯಿಗೆ ಹಾಕೋದಕ್ಕಾಗದೆ ಕನಸುಗಳನ್ನೇ ಕೈಚೆಲ್ಲಿ ಕೂತ ಪ್ರತಿಭಾನ್ವಿತರು ಅಷ್ಟೇ ಜನ ಇದ್ದಾರೆ ಅನ್ನೋದನ್ನ ಮರಿಬೇಡಿ. ಇನ್ನಾದ್ರೂ ನಿಮ್ಮ ಸ್ವಾರ್ಥಗಳನ್ನ ಬಿಟ್ಟು ಸಾಮಾನ್ಯರನ್ನ, ಬಡವರನ್ನ ಉದ್ಧಾರ ಮಾಡಿ ಜನ ಮೆಚ್ಚುತ್ತಾರೆ, ಭಗವಂತನೂ ಕೂಡ ಮೆಚ್ಕೋತಾನೆ. ಇನ್ನು ಕೆಲವರು ಹೇಳ್ತಾರೆ, ಜಯಚಂದ್ರ ಅವರದ್ದು ಬರೀ ಆಶ್ವಾಸನೆ ಅಷ್ಟೇ. ಸ್ಟೇಡಿಯಂ ತರ್ತೀನಿ ಅಂದ್ರು ತುಮಕೂರು ಪಾಲಾಯ್ತು, ಏರ್ಪೋರ್ಟ್ ತರ್ತೀನಿ ಅಂದ್ರು ಅದು ಅಲ್ಲೇ ನಿಂತೋಯ್ತು, ಈಗ ಮೆಡಿಕಲ್ ಕಾಲೇಜು ತರ್ತೀನಿ ಅಂತವ್ರೆ, ಯಾವುದು ಆಗಲ್ಲ ಕಣ್ರಿ ಅಂತೆಲ್ಲ ಶಿರಾದವರೇ ಕಾಲೆಳಿತಿದ್ದಾರೆ. ಸ್ವಾಮಿ, ನೀವೇಳೋ ಆ ಸ್ಟೇಡಿಯಮ್ಮು ಜಯಚಂದ್ರ ತಂದ್ರು ಅಂತಾನೆ ಹೇಳೋದು, ಯಾರೋ ಇನ್ನೊಬ್ಬ ಮತ್ತೊಬ್ಬ ಮಂತ್ರಿ ತಂದಿದ್ದಲ್ಲ. ನಿಜ, ಮೊದಲಿನಷ್ಟು ವರ್ಚಸ್ಸಿರದೇ ಹೋದ್ರೂ ಕೊನೆಯವರೆಗೂ ಪ್ರಯತ್ನ ಮಾಡ್ತಾರೆ. ಶಿರಾಗೆ ಮಿನಿ ವಿಧಾನಸೌಧ, ಹೇಮಾವತಿ ನೀರು, ವಸತಿ ಶಾಲೆಗಳು, ಡಿಪ್ಲೊಮೊ ಕಾಲೇಜು, ತುಮಕೂರು ವಿವಿಯ ಉಪವಿಭಾಗ, ವಿಶಾಲವಾದ ಕೈಗಾರಿಕಾ ವಲಯ, ಸುಸಜ್ಜಿತವಾದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ, ಉದ್ಘಾಟನೆಗೆ ಸಿದ್ಧವಾಗಿರೋ ವಧಾಗಾರ, ಇನ್ನೇನು ಮುಂದಿನ ಕೆಲವೇ ದಿನಗಳಲ್ಲೇ ರೈಲು ಕೂಡ ಓಡಾಡುತ್ತವೆ. ಭದ್ರಾ ಮೇಲ್ದಂಡೆ, ಎತ್ತಿನಹೊಳೆ ಯೋಜನೆ, 1000 ಕೋಟಿ ವೆಚ್ಚದ ಶಿರಾ, ಮಧುಗಿರಿ, ಭೈರೇನಹಳ್ಳಿ ಚತುಷ್ಪಥ ರಸ್ತೆ. ಮೂಲಗಳ ಪ್ರಕಾರ ಶಿರಾ ನಗರದಲ್ಲೇ 100ರಿಂದ 150ಕ್ಕೂ ಹೆಚ್ಚು ಶಾಲೆಗಳಿದೆಯಂತೆ. ಲಕ್ಷ ಜನಸಂಖ್ಯೆಗೆ ಹತ್ತಿರದಲ್ಲಿದೆ.
ಈ ಕೆಲಸಗಳೇ ಹೇಳುತ್ತೆ ಜಯಚಂದ್ರ ಅಪಾರ ಅನುಭವಿ, ದೂರದೃಷ್ಟಿ ಇರೋ ಅಪ್ಪಟ ಕೆಲಸಗಾರ ಅಂತ. ಇದಿಷ್ಟು ಅವರ ಅಭಿಮಾನಿಗಳ ಮಾತು. ಅದೇನೇ ಆಗಿರಲಿ, ಒಟ್ಟಿನಲ್ಲಿ ಶಿರಾದಲ್ಲಿ ಮೆಡಿಕಲ್ ಕಾಲೇಜು ತಲೆ ಎತ್ತಲಿ, ಜಿಲ್ಲೆಯ ರಾಜಕಾರಣಿಗಳು ಈಗಲಾದರೂ ಮಾದರಿಯಾಗಲಿ ಅಂತ ಕಿವಿ ಮಾತು ಹೇಳ್ತಾ ಮತ್ತೆ ಸಿಗೋಣ. ನಮಸ್ಕಾರ.